Dear students, in the previous class we will discuss with what are the parts of computer and block diagram and then applications of computers. Today we will discuss with briefly explain input devices. Each input devices explanation is 3 marks. What is meant by input? Input means to feed the data or information or program into the computer system using electronic devices like keyboard, mouse, etc. is referred as input. ವಿದ್ಯಾರ್ಥಿಗಳೇ, ಇನ್ಪುಟ್ ಎಂದರೆ ನಾವು ಕಂಪ್ಯೂಟರ್ ಸಿಸ್ಟಮ್ಗೆ ದತ್ತಾಂಶಗಳನ್ನು, ಮಾಹಿತಿಯನ್ನು, ಯಂತ್ರ ಭಾಷೆಗಳ ಸಂಬಂಧಿಸಿದಂತೆ ಪ್ರೋಗ್ರಾಮ್ಗಳನ್ನು, ಫಾರ್ ಎಕ್ಸಾಂಪಲ್ C++, these are the languages in ಕಂಪ್ಯೂಟರ್ ಸೈನ್ಸ್. ಈ ಥರ ಪ್ರೋಗ್ರಾಮ್ಗಳನ್ನು ನಾವು ನಮ್ಮ ಕೀಬೋರ್ಡ್ ಮುಖಾಂತರ ಅಥವಾ ಮೌಸಿನ ಮುಖಾಂತರ ನಮ್ಮ ಕಂಪ್ಯೂಟರ್ನ ಸ್ಕ್ರೀನ್ನ ಮೇಲಿರುವಂಥ ಐಕಾನ್ಗಳನ್ನು ಅಥವಾ ಅಪ್ಲಿಕೇಶನ್ಸಲ್ಲಿ ಇರುವಂಥ ಕಮಾಂಡ್ ಲೈನ್ಗಳನ್ನು ಅಥವಾ ಆಪ್ಷನ್ಸನ್ನು ನಾವು ಸೆಲೆಕ್ಟ್ ಮಾಡುವಂಥ ವಿಧಾನವನ್ನು ನಾವು ಇನ್ಪುಟ್ ಡಿವೈಸ್ ಅಥವಾ ಇನ್ಪುಟ್ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಇನ್ಪುಟ್ ಮೀನ್ಸ್ ಟು ಫೀಡ್ ದ ಡೇಟಾ, ದತ್ತಾಂಶಗಳನ್ನು, ಇನ್ಫಾರ್ಮೇಷನ್, ಮಾಹಿತಿ, ಮತ್ತು ಪ್ರಥಮ PUCಯಲ್ಲಿ ನೀವು ಅಭ್ಯಾಸ ಮಾಡುವಂಥ ಮುಂದಿನ ತರಗತಿಯಲ್ಲಿ C++ ಪ್ರೋಗ್ರಾಮ್ into the computer system using electronic devices like ಕೀಬೋರ್ಡ್ ಮುಖಾಂತರ ನಾವು ವಿದ್ಯಾರ್ಥಿಗಳೇ ದತ್ತಾಂಶಗಳನ್ನು ಟೈಪ್ ಮಾಡ್ತೇವೆ, ಮಾಹಿತಿಗಳನ್ನು ಟೈಪಿಸ್ತೇವೆ ಮತ್ತು ಪ್ರೋಗ್ರಾಮ್ಗಳನ್ನು ಟೈಪಿಸ್ತೇವೆ. ಈ ವಿಧಾನವನ್ನು ನಾವು ಈಸ್ ರೆಫರ್ಡ್ ಆಸ್ ಇನ್ಪುಟ್ ಎಂದು ಕರಿತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಕಂಪ್ಯೂಟರ್ ಸಿಸ್ಟಮಲ್ಲಿ ನಾವು ಯಾವ ಇನ್ಪುಟ್ ಡಿವೈಸಸನ್ನು ಕನೆಕ್ಟ್ ಮಾಡಿರ್ತವೆ ವಿದ್ಯಾರ್ಥಿಗಳೇ? ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಜಾಯಸ್ಟಿಕ್, ವೆಬ್ ಕ್ಯಾಮರಾ, ಮೈಕ್ರೋಫೋನ್, ಲೈಟ್ ಪೆನ್. ಈಗಾಗಲೇ ನೀವು ಕೀಬೋರ್ಡ್ ವಿಷಯದ ಬಗ್ಗೆ ತಮಗೆ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ವಿಷಯದಲ್ಲಿ ತಿಳಿಸಿದ್ದೇವೆ ವಿದ್ಯಾರ್ಥಿಗಳೇ. ಮೌಸಿನ ಭಾಗವನ್ನು ತಿಳಿಸಿದ್ದೇವೆ. 3 ಅಂಕದ ಪ್ರಶ್ನೆಗೆ ನೀವು ಬರೆಯುವ ಉತ್ತರವನ್ನು ಹೇಗೆ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸ್ಕ್ಯಾನರ್ ಬಗ್ಗೆ ಹೇಳಿದ್ದೇವೆ. ಜಾಯಸ್ಟಿಕ್ ಇಸ್ ದ ಗೇಮಿಂಗ್ ಡಿವೈಸ್ ಟು ಕನೆಕ್ಟ್ ಟು ದಿ CPU. ವೆಬ್ ಕ್ಯಾಮರಾ ವಿದ್ಯಾರ್ಥಿಗಳೇ, ನಾವು ಲ್ಯಾಪ್ಟಾಪಲ್ಲಿ ಅಥವಾ ಪರ್ಸನಲ್ ಕಂಪ್ಯೂಟರ್ಗಳಲ್ಲಿ ಈ ವೆಬ್ ಕ್ಯಾಮರಾವನ್ನು ಕಾಣ್ತೇವೆ. ಮೈಕ್ರೋಫೋನ್ ನಮ್ಮ ಆಡಿಯೋ ವಾಯ್ಸನ್ನು ಅಥವಾ ನೀವು ಹಾಡುವ ಸಾಂಗನ್ನು ಅಥವಾ ಪ್ರೆಸೆಂಟೇಷನ್ಗೆ ಬೇಕಾದಂಥ ಆಡಿಯೋ ವಿಧಾನಗಳನ್ನು ಇಲ್ಲಿ ಈ ಮೈಕ್ರೋಫೋನ್ ಮುಖಾಂತರ ನಾವು ತಿಳಿಸ್ಬೋದು ವಿದ್ಯಾರ್ಥಿಗಳೇ. ಲೈಟ್ ಪೆನ್, ಟ್ಯಾಬ್ ಕಂಪ್ಯೂಟರ್ಸ್ಗಳಲ್ಲಿ ನೀವು ಬಾಲ್ ಪೆನ್ನಲ್ಲಿ ಹೇಗೆ ನೋಟ್ಬುಕ್ಕಲ್ಲಿ ಬರೆಯುವ ಅಭ್ಯಾಸವನ್ನು ಮಾಡಿದ್ದೀರಿ ವಿದ್ಯಾರ್ಥಿಗಳೇ, ಅದೇ ರೀತಿಯ ಇಲ್ಲಿ ಒಂದು ಲೈಟ್ ಪೆನ್ನ ಮುಖಾಂತರ ನಾವು ಆ ಪ್ಯಾಡಲ್ಲಿ ಬರೆಯುವಂಥ ವಿಧಾನಗಳನ್ನು ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಪ್ರತಿಯೊಂದು ಇನ್ಪುಟ್ ಡಿವೈಸಸ್ಸಿನ ವಿವರಣೆಯನ್ನು 3 ಅಂಕಗಳಿಗೆ 3 ಅಂಕದ ಪ್ರಶ್ನೆಗೆ ಹೇಗೆ ಉತ್ತರಿಸಬಹುದು ಅಂತ ವಿಧಾನವನ್ನು ನಾವು ಕಲಿಯೋಣ ವಿದ್ಯಾರ್ಥಿಗಳೇ.
Write a note on keyboard. 3 marks question. Keyboard. It is input device. It looks like a typewriter connected to the CPU. ವಿದ್ಯಾರ್ಥಿಗಳೇ, ಕೀಬೋರ್ಡ್ ಎನ್ನುವುದು ಇನ್ಪುಟ್ ಡಿವೈಸ್ ಆಗಿದೆ. ಟೈಪ್ರೈಟರ್ ಉಪಕರಣವನ್ನು ಇದು ಹೋಲುತ್ತದೆ ಮತ್ತು ಈ ಕೀಬೋರ್ಡ್ ಎಲೆಕ್ಟ್ರಾನಿಕ್ ಉಪಕರಣವನ್ನು ಅಥವಾ ಸಾಧನವನ್ನು ನಾವು CPU ಪಾರ್ಟಿಗೆ ಕನೆಕ್ಟ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಈ ಬಂದಿರೋಂಥ ವೈರ್ಲೆಸ್ ಕೀಬೋರ್ಡನ್ನು ನೀವು ಪರಿಚಯ ಮಾಡಿಕೊಳ್ಬೋದು. ವಿದ್ಯಾರ್ಥಿಗಳೇ, ಇಟ್ ಈಸ್ ಫ್ಲ್ಯಾಟ್ ರೆಕ್ಟ್ಯಾಂಗ್ಯುಲರ್ ಬೋರ್ಡ್ ಹ್ಯಾವಿಂಗ್ 105 ಕೀಸ್ ಇನ್ ನಾರ್ಮಲ್ ಕೀಬೋರ್ಡ್ ಆರ್ QWERTY ಕೀಬೋರ್ಡ್. ವಿದ್ಯಾರ್ಥಿಗಳೇ, ಒಂದು ಸಮನಾದಂಥ ರೆಕ್ಟ್ಯಾಂಗ್ಯುಲರ್ ಬೋರ್ಡ್ ಹ್ಯಾವಿಂಗ್ 105 ಕೀಸ್ 105 ಕೀಗಳನ್ನು ಈ ನಾರ್ಮಲ್ ಕೀಬೋರ್ಡ್ ಹೊಂದಿರುತ್ತೆ. ವಿದ್ಯಾರ್ಥಿಗಳೇ, ಇನ್ನು ಹೆಚ್ಚಿನ ಕೀಗಳನ್ನು ನೀವು ನೋಡಬೇಕೆನ್ನಿಸಿದಲ್ಲಿ ಮಲ್ಟಿಮೀಡಿಯಾ ಕೀಬೋರ್ಡ್ ಅಲ್ಲಿ ಬೇರೆ ಬೇರೆ ಕೀಗಳನ್ನು ನಿಮ್ಮ ಕೀಬೋರ್ಡಿನ ಮೇಲ್ಭಾಗದಲ್ಲಿ ಡಿಸೈನ್ ಮಾಡಲಾಗುತ್ತೆ. ವಿದ್ಯಾರ್ಥಿಗಳೇ, ಅವುಗಳನ್ನು ಒಂದೊಂದು ಅಪ್ಲಿಕೇಶನ್ ಪ್ರೋಗ್ರಾಮ್ಗಳಿಗೆ ಅಥವಾ ನೀವು ಆಡಿಯೋ ಸಾಂಗನ್ನು ಕೇಳಿದಾಗ ಆ ಸಾಂಗನ್ನು ಡಿಕ್ರೀಸ್ ಮಾಡುವಂಥದ್ದು, ಇನ್ಕ್ರೀಸ್ ಮಾಡುವಂಥದ್ದು, ಮ್ಯೂಟ್ ಮಾಡುವಂಥದ್ದು, ಇವೆಲ್ಲ ಕ್ರಿಯೆಗಳು ನಮ್ಮ ಮಲ್ಟಿಮೀಡಿಯಾ ಕೀಬೋರ್ಡಲ್ಲಿ ಕೀಗಳ ಮುಖಾಂತರ ನಾವು ಅನುಸರಿಸಬಹುದು. ವಿದ್ಯಾರ್ಥಿಗಳೇ, ದ ಕೀಬೋರ್ಡ್ ಈಸ್ ಯೂಸ್ಡ್ ಟು ಟೈಪ್ ದ ಆಲ್ಫಾಬೆಟ್ಸ್. ನಾವು ನಮ್ಮ ಕೀಬೋರ್ಡ್ ಮುಖಾಂತರ A to Z ಆಲ್ಫಾಬೆಟ್ಸನ್ನು ಟೈಪಿಸ್ತೇವೆ. ನಂಬರ್ಸ್ 0 to 9 ಅಂಕಿಗಳನ್ನು ಟೈಪಿಸ್ತೇವೆ ಮತ್ತು ಸಿಂಬಾಲ್ಸ್ ತಮಗೆ ಪರಿಚಯ ಮಾಡಿಕೊಟ್ಟಂತಹ ಎಕ್ಸ್ಕ್ಲಮೇಟರಿ ಸೈನ್, ಅಟ್ ಸೈನ್, ಡಾಲರ್ ಸಿಂಬಲ್, ಪ್ಲಸ್ ಸೈನ್, ಮೈನಸ್ ಸೈನ್, ಹೀಗೆ ಎಲ್ಲ ಚಿಹ್ನೆಗಳನ್ನು ನಿಮ್ಮ ಕೀಬೋರ್ಡ್ ಮುಖಾಂತರ ನಾವು ಟೈಪಿಸ್ಬೋದು. ವಿದ್ಯಾರ್ಥಿಗಳೇ, ಇಟ್ ಈಸ್ ಯೂಸ್ಡ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಟು ದ ಕಂಪ್ಯೂಟರ್. ನಾವು ಕೀಬೋರ್ಡನ್ನು ಬಳಕೆ ಮಾಡುವಂಥದ್ದು ಯಾವ ಉದ್ದೇಶಕ್ಕೋಸ್ಕರ ವಿದ್ಯಾರ್ಥಿಗಳೇ? ನಮ್ಮ ಕಂಪ್ಯೂಟರ್ ಸಿಸ್ಟಮ್ಗೆ ಆದೇಶಗಳನ್ನು ತಲುಪಿಸುವಂಥ ವ್ಯವಸ್ಥೆ ನಾವು ಕೀಬೋರ್ಡ್ನಿಂದ ಮಾಡುವಂಥ ವಿಧಾನಗಳನ್ನು ಕಾಣ್ಬೋದು. ವಿದ್ಯಾರ್ಥಿಗಳೇ, ಇನ್ಸ್ಟ್ರಕ್ಷನ್ಸ್. ಕೀಸ್ ಆನ್ ದ ಕೀಬೋರ್ಡ್: ನ್ಯೂಮರಿಕ್ ಕೀಸ್, ಆಲ್ಫಾಬೆಟ್ ಕೀಸ್, ಫಂಕ್ಷನಲ್ ಕೀಸ್, ಆರೋ ಕೀಸ್, ಸ್ಪೆಷಲ್ ಕೀಸ್. ನ್ಯೂಮರಿಕ್ ಕೀಸ್ 0 to 9 keys. These keys are used to type the numbers. ನೀವು ಎರಡು ವಿಧವಾದಂಥ ಅಂಶಗಳನ್ನು ಇಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳೇ, ಕೀಬೋರ್ಡಲ್ಲಿ ಆಲ್ಫಾಬೆಟ್ಸಿನ ಮೇಲ್ಭಾಗದಲ್ಲಿ ನಮಗೆ ನಂಬರ್ಸನ್ನು ನೋಡ್ತೇವೆ. ಇನ್ನೊಂದು ನಿಮ್ಮ ಕೀಬೋರ್ಡಿನ ಬಲಭಾಗದಲ್ಲಿರುವಂಥ ನ್ಯೂಮರಿಕ್ ಕೀಪ್ಯಾಡನ್ನು, ಎರಡೂ ಕೀಗಳನ್ನು ನಾವು ನಂಬರ್ಸನ್ನು ಟೈಪ್ ಮಾಡ್ಕೊಳ್ಳೋಕೆ ಬಳಕೆ ಮಾಡ್ತೇವೆ. ವಿದ್ಯಾರ್ಥಿಗಳೇ, ಆದರೆ ನ್ಯೂಮರಿಕ್ ಕೀಪ್ಯಾಡಲ್ಲಿ ಅಡ್ವಾನ್ಸ್ಡ್ ಆಪರೇಷನ್ಸ್ ಇನ್ ಯುವರ್ ಕೀಬೋರ್ಡ್. ಫಾರ್ ಎಕ್ಸಾಂಪಲ್, ನಾವು ಎ ಅನ್ನೋ ಅಕ್ಷರ ಇಲ್ಲಿ ಟೈಪಿಸಿದಾಗ ಆ ಅಕ್ಷರ ನಿಮ್ಮ ಸ್ಕ್ರೀನ್ನ ಮೇಲೆ ಮೂಡದೇ ಇರುವಂಥ ಪಕ್ಷದಲ್ಲಿ ನಾವು ಆಲ್ಟ್ 65 ಎಂದು ನ್ಯೂಮರಿಕಲ್ ಕೀಪ್ಯಾಡಲ್ಲಿ ಟೈಪ್ ಮಾಡಿದರೆ ಆ ಅಕ್ಷರವನ್ನು ನಾವು ಸ್ಕ್ರೀನ್ ಮೇಲೆ ಟೈಪಿಸಬಹುದು. ವಿದ್ಯಾರ್ಥಿಗಳೇ, ಈ ಥರ ಬೇರೆ ವಿಧಾನಗಳು ನಮ್ಮ ನ್ಯೂಮರಿಕಲ್ ಕೀಪ್ಯಾಡಲ್ಲಿ ಇದೆ. ವಿದ್ಯಾರ್ಥಿಗಳೇ, ಆಲ್ಫಾಬೆಟ್ಸ್ ಕೀಸ್: ಯೂಸ್ A to Z alphabet keys to type the letters and words and also sentences. ವಿದ್ಯಾರ್ಥಿಗಳೇ, ಆಲ್ಫಾಬೆಟ್ಸನ್ನು ಯೂಸ್ ಮಾಡಿದರೆ ಲೆಟರ್ಸನ್ನು ಟೈಪ್ ಮಾಡ್ಬೋದು, ವರ್ಡ್ಸನ್ನು ಟೈಪ್ ಮಾಡ್ಬೋದು, ಒಂದು ಸೆಂಟೆನ್ಸನ್ನು ನಾವು ಟೈಪ್ ಮಾಡ್ಬೋದು, ವಾಕ್ಯವನ್ನು ಟೈಪ್ ಮಾಡ್ಕೋಬೋದು. ವಿದ್ಯಾರ್ಥಿಗಳೇ, ಫಂಕ್ಷನಲ್ ಕೀಸ್: F1 to F12 keys are special function depends on ಸಾಫ್ಟ್ವೇರ್. F1 F12 ಕೀಗಳನ್ನು ನಾವು ಫಂಕ್ಷನಲ್ ಕೀ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಆ ಪ್ರತಿಯೊಂದು ಫಂಕ್ಷನಲ್ ಕೀಯೂ ಸಹ ನಾವು ಸಾಫ್ಟ್ವೇರಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡಿರಬೇಕು. ವಿದ್ಯಾರ್ಥಿಗಳೇ, ಆಗಿದ್ದಾಗ ಮಾತ್ರ ನಾವು ಈ ಕೀಗಳಿಗೆ
ಕೆಲವು ಫಂಕ್ಷನ್ಗಳನ್ನು ಕೊಡೋಕ್ಕೆ ಸಾಧ್ಯವಾಗ್ತದೆ. ನೀವು ಸಹ ಈ ಕೀಗಳಿಗೆ ನಾವು ಶಾರ್ಟ್ಕಟ್ ಎಕ್ಸಾಂಪಲ್ಸನ್ನು ಜೋಡಿಸುವಂಥ ವಿಧಾನಗಳನ್ನು ಮುಂದೆ ಕಲಿಯೋಣ ವಿದ್ಯಾರ್ಥಿಗಳೇ. ಆರೋ ಕೀಸ್ ಆರ್ ಯೂಸ್ಡ್ ಟು ಮೂವ್ ದ ಕರ್ಸರ್ ಆನ್ ದ ವರ್ಕಿಂಗ್ ಏರಿಯಾ. ಆರೋ ಕೀಗಳನ್ನು ನಿಮ್ಮ ಪುಟಗಳಲ್ಲಿ ಅಕ್ಷರದ ಎಡಭಾಗಕ್ಕೆ, ಅಕ್ಷರದ ಬಲಭಾಗಕ್ಕೆ, ಒಂದು ಲೈನಿನ ಮೇಲ್ಭಾಗಕ್ಕೆ, ಒಂದು ಲೈನಿನ ಕೆಳಭಾಗಕ್ಕೆ, ಲೆಫ್ಟ್ ಆರೋ, ರೈಟ್ ಆರೋ, ಅಪ್ ಆರೋ ಆ್ಯಂಡ್ ಡೌನ್ ಆರೋ ಕೀ ಯೂಸ್ ಮಾಡಿದರೆ ನಾವು ಆ ಪುಟಗಳಲ್ಲಿ ಮೌಸ್ ಕರ್ಸರ್ ಏನಿದೆ ವಿದ್ಯಾರ್ಥಿಗಳು, ನಿಮ್ಮ ಪುಟದಲ್ಲಿ ಕರ್ಸರ್ ಕಾಣುತ್ತೆ, ಆ ಕರ್ಸರ್ನ ಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸ್ಪೆಷಲ್ ಕೀಸ್, ದೀಸ್ ಕೀಸ್ ಆರ್ ಕಾಂಬಿನೇಷನ್ ಕೀಸ್ ಯೂಸ್ಡ್ ಡಿಪೆಂಡ್ಸ್ ಆನ್ ಅಪ್ಲಿಕೇಶನ್ಸ್. ವಿದ್ಯಾರ್ಥಿಗಳೇ, ಸ್ಪೆಷಲ್ ಕೀಸ್ ಆರ್ ಆಲ್ಟ್ ಕೀ, ಕಂಟ್ರೋಲ್ ಕೀ ಆ್ಯಂಡ್ ದೆನ್ ಶಿಫ್ಟ್ ಕೀ. ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ ಹಿಂದಿನ ತರಗತಿಯಲ್ಲಿ. ಶಿಫ್ಟ್ ಕೀಯನ್ನು ಬಳಸಿದರೆ ನಿಮ್ಮ ಪದದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ಸ್ ಆಗಿ ಬರೆಯುವಂಥ ವಿಧಾನ ಹೇಳಿಕೊಟ್ಟಿದ್ದೇವೆ ವಿದ್ಯಾರ್ಥಿಗಳೇ. ಕಂಟ್ರೋಲ್ ಆ್ಯಂಡ್ ದೆನ್ ಆಲ್ಟ್ ಕೀಸ್ ಆರ್ ದ ಕಾಂಬಿನೇಷನ್ ಕೀಸ್. ಫಾರ್ ಎಕ್ಸಾಂಪಲ್, ಕಂಟ್ರೋಲ್, ಹೋಲ್ಡ್ ಆನ್ ದ ಕಂಟ್ರೋಲ್ ಕೀ ಆ್ಯಂಡ್ ಪ್ರೆಸ್ ದ ಆಲ್ಫಾಬೆಟ್ ಎಸ್. ವಿದ್ಯಾರ್ಥಿಗಳೇ, ಕಂಟ್ರೋಲ್ ಕೀಯನ್ನು ನಾವು ಒತ್ತಿ ಹಿಡಿದು ಎಸ್ ಎನ್ನುವ ಆಲ್ಫಾಬೆಟ್ಟನ್ನು ಯೂಸ್ ಮಾಡಿದರೆ ಅಥವಾ ಬಳಕೆ ಮಾಡಿದರೆ ನಮಗೆ ಸೇವ್ ಆಪ್ಷನ್ ವರ್ಕ್ ಆಗುತ್ತೆ ವಿದ್ಯಾರ್ಥಿಗಳೇ ಎಲ್ಲ ಅಪ್ಲಿಕೇಶನ್ಸಲ್ಲಿ. ಹೀಗಾಗಿ ನಾವು ಆ ಕೀಗಳ ಜೊತೆಗೆ ಬೇರೆ ಕೀಗಳನ್ನು ಬಳಸಿದ ವಿಧಾನಕ್ಕೆ ನಾವು ಕಾಂಬಿನೇಷನ್ ಕೀಸ್ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಸ್ಪೆಷಲ್ ಕೀಸ್ ಆರ್ ಕಂಟ್ರೋಲ್, ಆಲ್ಟ್ ಆ್ಯಂಡ್ ದೆನ್ ಶಿಫ್ಟ್ ಕೀಸ್ ಆರ್ ಸ್ಪೆಷಲ್ ಕೀಸ್. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ರೈಟ್ ಎ ನೋಟ್ ಆನ್ ಕೀಬೋರ್ಡ್. 3 ಅಂಕದ ಪ್ರಶ್ನೆಗೆ ಇಷ್ಟು ಆನ್ಸರನ್ನು ಬರೆದರೆ ತಮಗೆ ಸುಲಭ ವಿದ್ಯಾರ್ಥಿಗಳೇ.